ಇದು MZ ಕಂಪನಿ ಪೋರ್ಟೇಬಲ್ ಗನ್ನು. ಆಟೋ ವಾಶ್, ಕಾರ್ ವಾಶ್ ಪ್ರತಿಯೊಂದು ವಾಶ್ ಮಾಡ್ಬೋದು. ಇದರಲ್ಲಿ ಉಪಯೋಗ ಇದೆ. ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಮ್ಯಾನುವಲ್ ಗೈಡ್ ಗನ್ನು. ಶಾಂಪ್ ಹಾಕೊಂಡು ತೊಳೆಯೋದಾದರೆ ಅದು ಫಿಟ್ ಮಾಡ್ಕೊಳ್ಳೋದು ಡಬ್ಬ. ಇದು ಫಿಟ್ಟಿಂಗು ಮುಂದೆ ಗನ್ನದು. ಇದು ಚಾರ್ಜಿಂಗ್ ಕೇಬಲ್, ಬ್ಯಾಟ್ರಿ ಚಾರ್ಜಿಂಗ್ ಕೇಬಲ್. ಇದು ಬ್ಯಾಟ್ರಿ. ಇದು ಫಿಟ್ಟಿಂಗು ಮುಂದೆ ಹೇಳ್ಕೊಡ್ತೀನಿ. ಇದು ಪೈಪು 15ರಿಂದ 20 ಮೀಟ್ರ್ ಇರುತ್ತೆ ಇದು ಪೈಪು. ಇದು ಮುಂದೆ ಫಿಟ್ಟಿಂಗ್ಸು, ಯಾವ್ಯಾವ ಟೈಪ್ ಬೇಕೋ ಆ ಟೈಪು ಫಿಟ್ ಮಾಡೋದು ಇದು ಗನ್ನಿಗೆ. ಇದು ಗನ್ ಇದೆಯಲ್ಲ, ಗನ್ ಮುಂದೆ ಫಿಟ್ಟಿಂಗ್ ಮಾಡೋ ಹೋಲ್ಸ್ ರಾಡ್. ಇದು ವಾಟರ್ ಪೈಪ್ ಫಿಟ್ಟಿಂಗ್ ಮಾಡೋದು. ಇದು ಕನೆಕ್ಟ್ ಮಾಡಿಬಿಟ್ಟು ವಾಟರ್ ಪೈಪ್ ಫಿಟ್ಟಿಂಗ್ ಮಾಡೋದು. ಇದು ಬ್ಯಾಟ್ರಿ. ಈ ರೀತಿ ಬ್ಯಾಟ್ರಿ ಫಿಟ್ಟಿಂಗ್ ಮಾಡೋದು ನೋಡಿ. ಆಯ್ತು, ಫಿಟ್ಟಿಂಗ್ ಆಯಿತು ಬ್ಯಾಟ್ರಿ. ಇದು ಮುಂದೆ ಗನ್ನದು ಹೋಲ್ಸ್ ಪೈಪ್ ಬರುತ್ತಲ್ಲ, ಅದಕ್ಕೆ ಫಿಟ್ ಮಾಡೋದು. ಯಾವ ಟೈಪ್ ಬೇಕೋ ಆ ಟೈಪು ನೋಡಿ. 2 ಟೈಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಫಿಟ್ ಮಾಡ್ಕೊಳ್ಳಿ ನೋಡಿ. ಈ ಟೈಪ್. ನೋಡಿ, ಇದು ಕ್ಯಾನು. ಈ ರೀತಿ ಫಿಟ್ ಮಾಡ್ಕೋಬೇಕು. ಇದು ಈ ರೀತಿ ಪ್ರೆಸ್ ಮಾಡಿ ಫಿಟ್ ಮಾಡ್ಕೊಳ್ಳಿ. ನೋಡಿ, ಪ್ರೆಸ್ ಮಾಡಬೇಕು. ಅದನ್ನ ಪ್ರೆಸ್ ಮಾಡಿ ಫಿಟ್ ಮಾಡೋದು. ನೋಡಿ, ಇದು ಪೈಪು 15ರಿಂದ 20 ಅಡಿ ಇರುತ್ತೆ ಈ ಪೈಪು. ನೋಡಿ, ಈ ರೀತಿ ಒಂದು ಫಿಟ್ಟಿಂಗ್ಸ್ ಬರುತ್ತೆ. ಆ ರೀತಿ ಇದನ್ನ ಹಾಕೊಳ್ಳಿ ಫಸ್ಟು. ಆ ಗನ್ನದು ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ಈ ಪೈಪ್ನ ಫಿಟ್ ಮಾಡಬೇಕು. ಟೈಟಾಗಿ ಫಿಟ್ ಮಾಡಿ, ಲೂಸ್ ಆಗಬಾರ್ದು. ಲೂಸ್ ಆದರೆ ಪ್ರೆಸರಿಗೆ ಕಿತ್ತೋಗುತ್ತೆ. ಫಿಟ್ ಮಾಡಿ ಆದಮೇಲೆ ಅದನ್ನ ಟೈಟ್ ಮಾಡೋದು ನೋಡಿ. ಆ ರೀತಿ ಥ್ರೆಡ್ ಬರುತ್ತೆ ಟೈಟ್ ಮಾಡೋದು. ಇದು ಕೆಳಗಡೆ ಬಕೆಟು ಏನಾದರೂ ಇಡ್ತೀರಲ್ಲ, ನೀರು ತಗೊಳ್ತೀರಲ್ಲ, ಆ ಬಕೆಟ್ ಕೆಳಗಡೆಗೆ, ಬಕೆಟ್ ಒಳಗಡೆ, ಕೆಳಗಡೆ ಅಲ್ಲ ಬಕೆಟ್ ಒಳಗಡೆಗೆ ಇದನ್ನ ಹಾಕ್ಬೇಕು. ಇದು ಫಿಲ್ಟ್ರ್. ಇದು ಕಸ ಕಡ್ಡಿ ಏನು ಒಳಗಡೆ ಹೋಗೋದಾಗಿ ಒಂದು ಫಿಲ್ಟ್ರ್. ಇದು ಪ್ರೆಸರ್ ನೋಡಿ, ಕ್ಲೀನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಒತ್ತಿ.